ವೇದವ್ಯಾಸರು ಜನಮೇಜಯನಿಗೆ ಮಹಾಭಾರತದ ಕಥೆಯನ್ನು ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಪಾಂಡವರು ದ್ರೌಪದಿಯನ್ನು ಯಾವ ರೀತಿ ತಾವು ವಿವಾಹವಾದರು ಆ ವಿಷಯವನ್ನು ತಿಳಿಸ್ಕೊಂಡು ಹೋದರು. ಈ ಮಹಾಭಾರತ ಅನ್ನುವಂಥದ್ದು ಕೇವಲ ಒಂದು ಕಥೆ ಮಾತ್ರ ಅಲ್ಲ, ಅಥವಾ ಒಂದು ನಡೆದ ಇತಿಹಾಸ ಮಾತ್ರ ಅಲ್ಲ. ಮತ್ತು ಮಹಾಭಾರತ ಅನ್ನುವಂಥದ್ದು ಶಾಸ್ತ್ರಗಳಲ್ಲಿ ಏನು ಹೇಳಿದೆ ಅದರ ಒಂದು ನಿದರ್ಶನವಾಗಿರುವಂಥದ್ದು. ಹೇಗೆ ಅಂತ ಹೇಳಿದರೆ, ಸಾಮಾನ್ಯವಾಗಿ ನಾವು ಯಾರನ್ನಾದರೂ ದೊಡ್ಡವರು ಅಥವಾ ಜ್ಞಾನಿಗಳು ಅಥವಾ ಪುಣ್ಯಾತ್ಮರು ಬಂದರೆ, ನೀವು ನಮ್ಮ ಮನೆಗೆ ಬಂದಿರಿ, ನಮ್ಮ ಮನೆ ಪಾವನ ಆಯಿತು, ನಮ್ಮ ಮನೆ ಶುದ್ಧ ಆಯಿತು, ಈ ರೀತಿಯೆಲ್ಲ ಹೇಳೋದುಂಟು. ನಾವು ಬರೀ ಒಂದು ಉತ್ಪ್ರೇಕ್ಷೆಗಾಗಿ ಹೇಳ್ತೇವೆ ಅಷ್ಟೇ. ಆದರೆ ನಿಜವಾಗಿಯೂ ಕೂಡ ಪುಣ್ಯಾತ್ಮರು, ಜ್ಞಾನಿಗಳು, ಸಜ್ಜನರೇನಿದ್ದಾರೆ ಅವರು ಎಲ್ಲಿ ಕಾಲಿಡ್ತಾರೆ ಅಲ್ಲಿ ಒಳ್ಳೆಯದಾಗತ್ತೆ ನೋಡಿ. ಅವರು ಕಾಲಿಟ್ಟಲ್ಲಿ ಒಳ್ಳೆಯದಾಗತ್ತೆ. ಇದಕ್ಕೆ ಸಾಕ್ಷಿಯಾಗಿಯೇ ನಮಗೆ ಪಾಂಡವರ ಕಥೆಯನ್ನು ಮಹಾಭಾರತ ತಿಳಿಸ್ಕೊಂಡು ಹೋಗ್ತದೆ. ಅವರು ಅರಗಿನ ಮನೆಯಿಂದ ತಾವು ಕಾಡಿಗೆ ಕಾಲಿಟ್ಟರು. ನಿಜವಾಗಲೂ ಕೂಡ ಅತ್ಯಂತ ಭಯಂಕರವಾಗಿದ್ದಂತಹ ಕಾಡದು. ಆದರೆ ಈ ಪಾಂಡವರು ಕಾಲಿಟ್ಟದ್ರಿಂದಾಗಿ ಆ ಕಾಡಿಗೆ ಎಷ್ಟು ಒಳ್ಳೆಯದಾಯಿತು ಅಂತ ಹೇಳಿದ್ರೆ, ಆಮೇಲೆ ಬಕಾಸುರನ ಕಾಟವೇ ಇಲ್ಲ ಅಲ್ಲಿ. ಹಿಡಿಂಬಾಸುರ, ಆ ಹಿಡಿಂಬಾಸುರನ ಕಾಟವೇ ಇಲ್ಲ. ಹಿಡಿಂಬಾಸುರನ ಕಾಟದಿಂದ ಮುಕ್ತವಾಯಿತು ಆ ಕಾಡು. ಎಲ್ಲರೂ ನೆಮ್ಮದಿಯಿಂದ ಸಂಚಾರ ಮಾಡುವಾಗಾಯಿತು. ಅಂದರೆ ಸಜ್ಜನರ ಒಂದು ಪಾದ ಸ್ಪರ್ಶದಿಂದಲೇ, ಪಾದದ ಧೂಳಿಯಿಂದಲೇ ಎಷ್ಟು ಪವಿತ್ರ ಆಗ್ತದೆ ಅಂತ. ಅಲ್ಲಿಂದ ಏಕಚಕ್ರಪುರಕ್ಕೆ ಹೋದರು. ಏಕಚಕ್ರಪುರದಲ್ಲಿಯೂ ಕೂಡ ಮೊದಲು ಬಹಳ ಭಯಂಕರವಾದ ವಾತಾವರಣ ಇತ್ತು. ಹೆದರಿ ಹೆದರಿ ಬದುಕ್ತಾ ಇದ್ದರು ಬಕಾಸುರನಿಗೆ. ಆದರೆ ಯಾವಾಗ ಪಾಂಡವರಲ್ಲಿ ಕಾಲಿಟ್ಟರು ನೋಡಿ, ಅಲ್ಲಿ ಆ ಬಕಾಸುರನಿಂದ ಮುಕ್ತವಾಯಿತು. ಅಲ್ಲಿ ನೆಮ್ಮದಿ ಆಯಿತು. ಅಂದರೆ ಎಲ್ಲೆಲ್ಲಿ ಸಜ್ಜನರು ಹೋಗ್ತಾರೆ ಅಲ್ಲಿ ಒಳ್ಳೆಯದಾಗ್ತಾ ಹೋಗುತ್ತೆ ಅಂತ. ಅಲ್ಲಿಂದ ಪಾಂಚಾಲ ದೇಶಕ್ಕೆ ಬಂದರು. ಅಲ್ಲಿ ದ್ರೌಪದಿಯ ವಿವಾಹ ನೋಡಿ, ಅದರಿಂದ ಇಡೀ ಊರಲ್ಲಿ ಸಂಭ್ರಮದ ವಾತಾವರಣ. ಇದು ನಾವು ಕಾಣಬೇಕಾದದ್ದು. ಸಜ್ಜನರೆಲ್ಲ ಹೋಗ್ತಾರೆ, ಭಗವದ್ಭಕ್ತರೆಲ್ಲ ಹೋಗ್ತಾರೆ, ಅಲ್ಲಿ ಯಾವತ್ತೂ ಒಳ್ಳೆಯದಾಗೇ ಆಗತ್ತೆ. ಅವರ ಪಾದಸ್ಪರ್ಶದಿಂದ ಒಳ್ಳೆಯದಾಗೇ ಆಗತ್ತೆ. ಇದನ್ನು ನಾವು ಕೇಳ್ತೇವೆ. ಅದಕ್ಕೆ ನಿದರ್ಶನವಾಗಿ ಮಹಾಭಾರತ ಇದೆ. ಅದಕ್ಕೇನು ಕಾರಣ ಅಂದರೆ ಕೃಷ್ಣನಲ್ಲಿ ಭಕ್ತಿ, ಪಾಂಡವರು ಮಾಡ್ತಾ ಇರುವಂತಹ ಕೃಷ್ಣನ ಭಕ್ತಿ. ಅದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತವೆ ಪುರಾಣಗಳು. ನಿತ್ಯಶ್ರೀರ್ ನಿತ್ಯಶೋ ಯಶಃ ಯೇಷಾಂ ಹೃದಯಸ್ಥೋ ಭಗವಾನ್ ಮಂಗಲಾಯತನೋ ಹರಿಹಿ ನಿತ್ಯೋತ್ಸವ ನಿತ್ಯದಾನಂ ನಿತ್ಯಶ್ರೀರ್ ನಿತ್ಯಶೋ ಯಶಃ ಅಂತ. ಯಾರ ಒಳಗೆ ದೇವರು ಕೂತಿರ್ತಾನೆ ಅಂದರೆ, ಯಾರು ದೇವರಲ್ಲಿ ಭಕ್ತಿ ಮಾಡ್ತಾ ಇರ್ತಾರೆ ಅವರು ಎಲ್ಲೂ ಹೋಗ್ತಾರೆ ಅಲ್ಲಿ ಉತ್ಸವ ಅಂತ. ಪಾಂಡವರು ಎಲ್ಲೂ ಹೋಗ್ತಾರೆ ಅಲ್ಲಿ ಉತ್ಸವ, ಎಲ್ಲೂ ಹೋಗ್ತಾರೆ ಅಲ್ಲಿ ಸಂಪತ್ತು, ಎಲ್ಲ ಕಡೆ ಸಂತೋಷದ ವಾತಾವರಣ. ಆ ರೀತಿ ಆಗ್ತಾ ಹೋಗುತ್ತಂತೆ. ಅದೇ ದುರ್ಜನರು ಎಲ್ಲಿರ್ತಾರೆ ಅಲ್ಲಿ ಯಾವತ್ತೂ ದುಃಖವೇ. ದುರ್ಜನರಿಗೆ ಯಾವತ್ತೂ ದುಃಖವೇ. ಇವಾಗ ದುರ್ಯೋಧನಾದಿಗಳು ರಾಜ್ಯದಲ್ಲಿದ್ದರೂ ಕೂಡ ದುಃಖ ಪಡ್ತಾ ಇದ್ದಾನೆ. ಪಾಂಡವರು ಕಾಡಲ್ಲಿದ್ದರೂ ಕೂಡ ಸುಖವಾಗಿದ್ದಾರೆ, ಯಾಕಂದರೆ ಕೃಷ್ಣನ ಭಕ್ತಿ ಇರುವುದರಿಂದ. ಇದೆಲ್ಲ ಏನಂದರೆ ಪುರಾಣ ಶಾಸ್ತ್ರ ವೇದಗಳಲ್ಲಿರುವುದನ್ನು ಮಹಾಭಾರತ ಕಥೆಯ ಮೂಲಕ ನಮಗೆ ವಿವರಿಸ್ಕೊಂಡು ಹೋಗ್ತಾ ಇದೆ. ಇಲ್ಲೇ ಆದರೂ ಯಾವಾಗ ಪಾಂಡವರು ದ್ರೌಪದಿಯನ್ನು ವಿವಾಹವಾದರೂ ಆಗ ಎಲ್ಲ ರಾಜರುಗಳಲ್ಲಿ ಅಲ್ಯಾರು ಭಾಗವಹಿಸಿದವರೇನಿದ್ರು ಸ್ವಯಂವರದಲ್ಲಿ ಆ ಎಲ್ಲ ರಾಜರುಗಳಿಗೂ ಕೂಡ ಸುದ್ದಿ ಮುಟ್ಟದಂತೆ. ಏನು ಅಂತೇಳಿದರೆ, ಅಲ್ಲಿ ದ್ರೌಪದಿಯನ್ನು ವರಿಸಿದ್ದು ಪಾಂಡವರೇ, ದ್ರೌಪದಿಯನ್ನು ಗೆದ್ದದ್ದು ಅರ್ಜುನ. ಆಗ ನಾವು ಯುದ್ಧಕ್ಕೆ ಹೋದಾಗ ಮರವನ್ನು ಹಿಡ್ಕೊಂಡು ನಮ್ಮನ್ನು ತಡೆದದ್ದು ಭೀಮಸೇನ. ಈ ಎಲ್ಲ ವಿಷಯಗಳು ರಾಜರಿಗೆ ಗೂಢಚಾರರ ಮೂಲಕ ಗೊತ್ತಾಯ್ತಂತೆ ಎಲ್ರಿಗೂ ಕೂಡ. ಅದರಲ್ಲಿ ಒಳ್ಳೆ ರಾಜರೇನಿದ್ದಾರೆ, ಒಳ್ಳೆ ರಾಜರಿಗೆ ಬಹಳ ಸಂತೋಷ ಆಯ್ತಂತೆ. ಬಹಳ ಸಂತೋಷದಿಂದ ಪಾಂಡವರು ಬದುಕಿದ್ದಾರಲ್ಲೋ ಅಂತ ಖುಷಿಪಟ್ಟದ್ದು ಮಾತ್ರ ಅಲ್ಲ, ಅದರೊಟ್ಟಿಗೆ ಶಾಪ ಹಾಕಿದ್ರಂತೆ, ಬೈದ್ರಂತೆ. ನೋಡಿ ಯಾರಿಗೆ ಅಂದರೆ ಮಹಾಭಾರತ ಹೇಳ್ತದೆ, ವಿಶೇಷವಾಗಿ ಭೀಷ್ಮಾಚಾರ್ಯರಿಗೆ ಬೈದ್ರಂತೆ. ಭೀಷ್ಮಾಚಾರ್ಯರಿಗೆ ಅದೇ ರೀತಿ ವಿನಿಂದಶ್ಚ ತಥಾ ಭೀಷ್ಮಂ ಧೃತರಾಷ್ಟ್ರಂಚ ಕೌರವಂ ಕರ್ಮಣ ಸಂದೃಶಂಸೇನ ಪುರೋಚನ ಕೃತೇನ ವೈ. ಧೃತರಾಷ್ಟ್ರನಿಗೆ ಬೈದ್ರಂತೆ, ಭೀಷ್ಮಾಚಾರ್ಯರಿಗೆ ಬೈದ್ರಂತೆ. ಇನ್ನು ದುರ್ಯೋಧನನಿಗಂತೂ ಇದ್ದೇ ಇದೆಯಲ್ವ ಶಾಪ ಹಾಕೋದು. ಈ ರೀತಿ ನೋಡಿ ಏನಾಯಿತು ಅಂತ ಹೇಳಿದ್ರೆ, ಇವರ ದುಷ್ಟ ನೀತಿಯಿಂದಾಗಿ, ದುರ್ಯೋಧನಾದಿಗಳ ದುಷ್ಟ ನೀತಿ, ಆದರೆ ಅದಕ್ಕೆ ಸಹಾಯ ಮಾಡಿದವರು ಯಾರು? ಧೃತರಾಷ್ಟ್ರ. ಭೀಷ್ಮಾಚಾರ್ಯರು ಮೌನವಾಗಿ ಒಪ್ಪಿಗೆ ಕೊಟ್ಟವರು. ಅವರು ವಾಸ್ತವಿಕವಾಗಿ ಈ ವಿಷಯದಲ್ಲಿಲ್ಲ. ಆದರೂ ಕೂಡ ಪಾಂಡವರನ್ನು ಆ ವಾರಣಾವತಕ್ಕೆ ಕಳಿಸ್ತಾ ಇದ್ದರೂ ಕೂಡ ಯಾಕೆ ಕಳಿಸ್ತಾ ಇದ್ದೀರಿ, ಏನು ಕಾರಣ ಕೇಳಿಲ್ಲ ಅವರು. ನೋಡಿ ಇದು ತಪ್ಪು. ಎಲ್ಲಿ ಅನ್ಯಾಯ ನಡೀತಾ ಇರ್ತದೆ, ಅನ್ಯಾಯ ಅಧರ್ಮ ನಡೀತಾ ಇರಬೇಕಾದ್ರೆ ನಾವು ಆ ಅನ್ಯಾಯ ಅಧರ್ಮದಲ್ಲಿ ಭಾಗಿಗಳಾಗದೇ ಇದ್ದರೂ ಕೂಡ ಸುಮ್ಮನೆ ಕೂತಿದ್ರು, ನಮಗೇನಾಗಬೇಕಾಗಿದೆ, ಸುಮ್ಮನೆ ಕೂತಿದ್ರು ಕೂಡ ಯಾವ ರೀತಿ ಜನ ಬೈತಾರೆ ಅಂತ, ಆ ರೀತಿಯಲ್ಲಿ ಜನ ನಿಂದನೆ ಮಾಡಿದ್ರಂತೆ ಅವರಿಗೂ ಕೂಡ. ಈ ಕಡೆ ಆದರೂ
ಸೋತು ವಾಪಸ್ ಓಡಿ ಬಂದಿದ್ದಾರಲ್ವ ದುರ್ಯೋಧನಾದಿಗಳಲ್ವ 100 ಮಂದಿ ಶಕುನಿ ಕರ್ಣನೊಟ್ಟಿಗೆ ಸೇರಿಕೊಂಡು. ಎಲ್ರಿಗೂ ತಡ್ಕೊಳ್ಳಿಕ್ಕಾಗ್ತಾ ಇಲ್ವಂತೆ, ಒಳಗಿನಿಂದ ಹೊಟ್ಟೆ ಕಿಚ್ಚು ತಡ್ಕೊಳ್ಳಿಕ್ಕಾಗ್ತಾ ಇಲ್ವಂತೆ. ಏನು ಮಾಡುವುದು ಅಂತ ದುರ್ಯೋಧನ ಅಂತೂ ಕೈ ಹಿಚ್ಚಿಕೊಂಡು ಹೇಳ್ತಾನಂತೆ, ಒಂದೊಮ್ಮೆ ಬ್ರಾಹ್ಮಣರು ಆಗದೇ ಇದ್ದರೆ ನಾನು ಒಂದು ಕೈ ನೋಡ್ಕೊಂಡ್ಬಿಡ್ತಾ ಇದ್ದೆ ಅಂತ. ಅಂದರೆ ವಾಸ್ತವಿಕ ಸೋತು ಬಂದಿದ್ದಾರೆ, ಸೋತರೂ ಕೂಡ ಗರ್ವ ಬಿಡೋಲ್ಲ, ಅಹಂಕಾರ ಬಿಡೋಲ್ಲ. ನಾನು ಬ್ರಾಹ್ಮಣರಲ್ಲದಿದ್ದರೆ ಅವ್ರ ಕೈ ಅವರನ್ನಲ್ಲೇ ಮುಗಿಸ್ಬಿಡ್ತಾ ಇದ್ದೆ ಹಾಗೆ ಅಂತ ಹೇಳ್ತಾನೆ. ಇಷ್ಟು ಹೇಳಿದಾಗ ಶಕುನಿ ಬಿಡ್ತಾನ ಸೋದರ ಮಾವ ಹೇಳ್ತಾನೆ, ನೋಡು ಅಳಿಯ, ಯಾವತ್ತೂ ಶತ್ರುಗಳನ್ನು 3 ರೀತಿಯಿಂದ ನಾವು ನಾಶ ಮಾಡಬೇಕು. ಒಂದೇನು ಅಂತ ಹೇಳಿದ್ರೆ ಕಶ್ಚಿತ್ ಶತ್ರು ಕರ್ಷಣೀಯ. ಕೆಲವರು ಯಾವ ರೀತಿ ಅಂತ ಹೇಳಿದರೆ ಸ್ವಲ್ಪ ದುರ್ಬಲರಿದ್ದಾರೆ ಅಂತ ಹೇಳಿದರೆ ಅವರಲ್ಲಿ ಏನಿದೆ ಎಲ್ಲ ಕಿತ್ಕೊಂಡ್ಬಿಡ್ಬೇಕು. ಏನಿದೆ ಎಲ್ಲ ಕಿತ್ಕೊಂಡು ಅವ್ರಿಗೇನೂ ಇಲ್ಲ ನಿರ್ಗತಿಗಾರಾಗಿ ಬಿಟ್ಟುಬಿಡ್ಬೇಕು ಅವರನ್ನು. ಮತ್ತು ಬೀದಿ ತಿರ್ಕೊಂಡಿರ್ತಾರೆ. ಈ ರೀತಿ ಕೆಲವರನ್ನು ನಾಶ ಮಾಡಬೇಕು. ಅಂದರೆ ಅವರನ್ನು ಕೊಂದು ಹಾಕೋದಲ್ಲ, ಮತ್ತು ಅವರ ಇದ್ದದ್ದೆಲ್ಲ ಕಿತ್ಕೊಂಡು ಇದ್ದು ಸತ್ತಾಗ ಮಾಡೋದು. ಎರಡನೇದೇನು ಅಂತ ಹೇಳಿದ್ರೆ ಕೆಲವರನ್ನು ಪೀಡನೀಯ ಸ್ಥಾಪರ, ಕೆಲವರಿಗೆ ಪೀಡೆ ಕೊಡಬೇಕಂತೆ, ಚಿತ್ರಹಿಂಸೆ ಕೊಡಬೇಕಂತ. ಹಿಂಸೆ ಕೊಟ್ಟು ಅವರನ್ನು ನಾವು ದೂರ ಮಾಡಬೇಕು, ಅವರಿಂದ ಇದ್ದದ್ದೆಲ್ಲ ಕಲ್ತ್ಕೊಳ್ಬೇಕು. ಇನ್ನು ಕೆಲವರಿದ್ದಾರಲ್ವ ಅವರನ್ನಂತೂ ಮುಗಿಸುವುದೇ, ಬೇರೆ ಉಪಾಯವೇ ಇಲ್ಲ. ಈಗ ಈ ಪಾಂಡವರಿದ್ದಾರಲ್ವ, ಪಾಂಡವರಿಗೆ 3ನೇ ಉಪಾಯವೇ ಏನು ಅಂತ ಹೇಳಿದ್ರೆ ಅವರನ್ನು ಕೊಂದೇ ಹಾಕೋದು. ಅವರಲ್ಲಿ ಇದ್ದದ್ದು ಕಿತ್ಕೊಳ್ಳೋದು ಅಲ್ಲ, ಮತ್ತು ಅವರಿಗೆ ಪೀಡೆ ಕೊಡೋದು ಅಲ್ಲ. ಯಾಕಂದರೆ ಇದೆಲ್ಲ ಮಾಡಿ ಮುಗಿಸಿ ಆಯಿತು, ಅದಾಗಲಿಲ್ಲ. ಪೀಡೆ ಕೊಡಬೇಕು ಅಂದರೆ ವಾರಣಾವತದಲ್ಲಿ ಅರಗಿನ ಮನೆಯಲ್ಲಿ ಹಾಕಿ ಬೆಂಕಿ ಕೊಟ್ಟದ್ದು, ಆದರೆ ಅದು ಕೂಡ ಆಗಲಿಲ್ಲ. ಇವರ ಆ ಉಪಾಯವೂ ಫಲಿಸಲಿಲ್ಲ. ಅದಕ್ಕೇನು ಅಂದರೆ ಇವಾಗ ಕೊಂದೇ ಹಾಕೋದು ಪಾಂಡವರನ್ನು. ಅದು ಕೂಡ ಈಗ ಒಳ್ಳೆ ಸಕಾಲ ಇದೆ ನೋಡು ಅಂತ ಹೇಳ್ತಾನೆ ಶಕುನಿ. ಒಳ್ಳೆ ಕಾಲ ಇದು. ಯಾಕೆ ಅಂತ ಹೇಳಿದರೆ ಪಾಂಡವರು ಅಂತ ಇವಾಗ ಗೊತ್ತಾಗಿದೆ ಅಷ್ಟೇ, ಮತ್ತು ಪಾಂಡವರಿಗೆ ಇವಾಗ ಯಾವುದೇ ಆಶ್ರಯ ಇಲ್ಲ. ವಾಸ್ತವಿಕವಾಗಿ ಇವನು ದ್ರುಪದ ಏನಿದ್ದಾನೆ, ದ್ರುಪದ ಮನೆಯಲ್ಲಿದ್ದಾರೆ. ಆದರೆ ದ್ರುಪದ ಇನ್ನೂ ಅವರೊಟ್ಟಿಗೆ ತುಂಬ ಸ್ನೇಹವನ್ನು ಮಾಡಿಲ್ಲ, ತುಂಬ ಹಚ್ಕೊಂಡಿಲ್ಲ ಅವನು ಇನ್ನೂ. ಯಾಕಂದರೆ ಇನ್ನೂ ಅವರನ್ನು ಹಚ್ಕೊಳ್ಬೇಕಷ್ಟೇ. ಅವನು ಈಗ ಮದುವೆ ಆಗಿದೆ ಅಷ್ಟೇ ಅಲ್ವಾ. ಅದರಿಂದಾಗಿ ದ್ರುಪದ ಅವರಲ್ಲಿ ಅತ್ಯಂತ ಪ್ರೀತಿ ಸ್ನೇಹವನ್ನು ಮಾಡುವುದಕ್ಕಿಂತ ಮುಂಚೆ ನಾವು ಅವರನ್ನು ಗೆದ್ದು ಬಿಡಬೇಕು. ಅವನು ತುಂಬ ಅವರನ್ನು ಹಚ್ಚಿಕೊಂಡ ಅಂತ ಹೇಳಿದ್ರೆ ನಾಳೆ ಅವರನ್ನು ಗೆಲ್ಲೋದು ಕಷ್ಟ. ಯಾಕಂತ ಹೇಳಿದ್ರೆ ಅವರಿಗೆ ಪಾಂಚಾಲ ದೇಶದ ಸಹಾಯ ಸಿಗ್ತದೆ, ಅವರಿಗೆ ನಮಗಾಗೋದಿಲ್ಲ. ಎರಡನೇದೇನು ಅಂತ ಹೇಳಿದರೆ ಆ ಕಡೆಯಿಂದ ಇವರಿಗೆ ಯಾದವರಿಗೆ ಇವರು ಪಾಂಡವರು ಅಂತ ಗೊತ್ತಾಗಿಲ್ಲ. ಇನ್ನು ಪಾಂಡವರು ಬದುಕಿದ್ದಾರೆ ಅಂತ ಇನ್ನೂ ಗೊತ್ತಾಗಿಲ್ಲ. ಶಕುನಿ ಹೇಳ್ತಾ ಇರೋದು ಗೊತ್ತಾಯಿತು ಅಂತ ಹೇಳಿದ್ರೆ ಪಾಂಡವರು ಪಾಂಚಾಲ ದೇಶದಲ್ಲಿದ್ದಾರೆ, ಈ ದ್ರೌಪದಿಯನ್ನು ವರಿಸಿದ್ದಾರೆ ಅಂದರೆ ಯಾದವರಿಗೆ ಗೊತ್ತಾಯಿತು ಅಂದರೆ ಯಾದವರು ದೊಡ್ಡ ಸೈನ್ಯ ತೊಗೊಂಬರ್ತಾರೆ. ಯಾದವರ ಆ ಕಡೆ ದೊಡ್ಡ ಸೈನ್ಯ ತೊಗೊಂಬಂದರು ಅಂದರೆ ಮತ್ತೆ ನಮಗೆ ಎದುರಿಸುವುದು ಕಷ್ಟ ಉಂಟು. ಅದಕ್ಕಾಗಿ ಇನ್ನೂ ಇವರು ಗಟ್ಟಿಯಾಗಿಲ್ಲ. ಈ ಗಟ್ಟಿಯಾಗದ ಒಳಗೆಯೇ ನಾವು ಇವರನ್ನು ಮುಗಿಸಿಬಿಡಬೇಕು. ಇಲ್ಲದಿದ್ದರೆ ಮತ್ತೆ ಅವಕಾಶ ಸಿಗೋಲ್ಲ. ಒಂದೊಮ್ಮೆ ಅವರ ಹಸ್ತಿನಪುರಕ್ಕೆ ಬಂದರು ಅಂತ ಹೇಳಿದರೆ ನೀನೆಲ್ಲ ಕಳ್ಕೊಳ್ಬೇಕಾಗತ್ತೆ. ಈ ರೀತಿ ಶಕುನಿ ಹೇಳ್ದ, ನೋಡೋದಕ್ಕೆ ಇವಾಗ ಹೋಗಬೇಕು, ಯುದ್ಧ ಮಾಡ್ಕೊಂಬರ್ಬೇಕು, ಇವಾಗ ನಾವು ಅವರನ್ನು ಗೆದ್ದು ಬಿಡಬೇಕು, ಸೋಲಿಸಿಬಿಡಬೇಕು, ಮುಗಿಸಿಬಿಡಬೇಕು ಅಂತ. ವಾಸ್ತವಿಕವಾಗಿ ಈ ರೀತಿ ಮಾತಾಡಬೇಕಾದ್ರೆ ಅಲ್ಲೇ ಇದ್ದವನು ಭೂರಿಶ್ರವಸ್ಸು. ನಿಜವಾಗಲೂ ಕೂಡ ಒಳ್ಳೆ ವ್ಯಕ್ತಿಯೇ, ಬಾಹ್ಲೀಕನ ಮೊಮ್ಮಗ. ಆ ಭೂರಿಶ್ರವಸ್ಸ ಹೇಳ್ತಾನೆ ಶಕುನಿಯ ಮಾತನ್ನು ಕೇಳಿ, ಭೂರಿಶ್ರವ ಇದಂ ವಾಕ್ಯಂ ನಿಜಗಾದ ಪರಂತಪಃ. ನೋಡು ದುರ್ಯೋಧನ, ಏನನ್ನು ಮಾಡಬೇಕಾದರೂ ಕೂಡ ಸ್ವಲ್ಪ ನಾವು ಯೋಚನೆಯನ್ನು ಮಾಡಬೇಕು. ಇವಾಗ ಪಾಂಡವರೇನಿದ್ದಾರೆ, ಪಾಂಡವರನ್ನು ಅಷ್ಟು ಸುಲಭವಾಗಿ ಕೊಂದು ಬಿಡ್ತೇನೆ, ಸೋಲಿಸಿಬಿಡ್ತೇನೆ ಸಾಧ್ಯ ಉಂಟಾ? ಯಾಕೆ ಅಂತೇಳಿದರೆ ವಪುಷಾ ಭುವಿ ಭೂತಾನಾಂ ನೇತ್ರಾಣಿ ಹೃದಯಾನಿ ಚ ಶ್ರೋತ್ರಂ ಮಧುರಯ ವಾಚ ರಮಯತ್ ಅರ್ಜುನೋ ನೃಣಾಂ. ಆ ಪಾಂಡವರು ಜನರ ಮಧ್ಯದಲ್ಲಿ ಎಷ್ಟು ತಾವು ಜನಪ್ರಿಯರಾಗಿದ್ದಾರೆ, ಎಷ್ಟು ಇಷ್ಟರಾಗಿದ್ದಾರೆ ಅಂತ ಹೇಳಿದ್ರೆ ಪ್ರತಿಯೊಂದರಿಂದಲೂ. ಒಬ್ಬ ಅರ್ಜುನನೇ, ಅವನ ಆ ರೂಪವನ್ನು ನೋಡಿ ಜನ ಅವನಿಗೆ ಮರಳಾಗ್ತಾರೆ. ಅಂದರೆ ಅಷ್ಟು ಚಂದ, ನೋಡ್ಲಿಕ್ಕೆ ಅಷ್ಟು ಚಂದ ಇದ್ದಾನೆ. ಕೆಲವರು ನೋಡ್ಲಿಕ್ಕೆ ಮಾತ್ರ ಚಂದ ಇರ್ತದೆ, ಆದರೆ ಅವರ ಸ್ವಭಾವ ಚೆನ್ನಾಗಿರೋಲ್ಲ. ಇವರು ಹಾಗಲ್ಲ, ಸ್ವಭಾವವೂ ಅಷ್ಟೇ ಒಳ್ಳೆಯ ಸ್ವಭಾವ. ಅರ್ಜುನನದ್ದಾಗಲಿ ಉಳಿದ ಪಾಂಡವರದ್ದಾಗಲಿ ಒಳ್ಳೆಯ ಸ್ವಭಾವ. ಮಾತಾಡೋದು ಕೂಡ ನಯ ವಿನಯದಿಂದ ಕೂಡಿ ಒಳ್ಳೆ ಮಾತಾಡ್ತಾರೆ ಹೊರತು ಯಾವತ್ತೂ ಅಹಂಕಾರದ ಮಾತಾಡಲ್ಲ. ಈ ರೀತಿ ಎಲ್ರಿಗೂ ಖುಷಿಯನ್ನು ಕೊಡ್ತಾ ಇರುವಂಥವರು. ಅಷ್ಟು ಮಾತ್ರ ಅಲ್ಲ, ನತು ಕೇವಲ ದೈವೇನ ಪ್ರಜಾಭಾವೇನ ಭೇಜಿರೆ ಯದ್ ಬಭೂವ ಮನಃಕಾಂತಂ ಕರ್ಮಣ ಸಕಾರತತೆ. ಇಲ್ಲಿವರೆಗೆ
ಧರ್ಮರಾಜ ಯುವರಾಜನಾಗಿ ಏನು ರಾಜ್ಯಭಾರ ಮಾಡಿದ್ದಾನೆ, ಏನು ನಡ್ಕೊಂಡಿದ್ದಾನೆ, ಅದೇನೋ ಅಕಸ್ಮಾತ್ ದೊರಕಿದ್ದಲ್ಲ ಅವನಿಗೆ, ಏನೋ ಬೈ ಚಾನ್ಸ್ ಲಕ್ಕಿತ್ತು, ಆ ರೀತಿ ಸಿಕ್ಕಿದ್ದಲ್ಲ ಅವನಿಗೆ. ಮತ್ತೇನೆಂದರೆ ಅವನ ತೋಳ್ಬಲದಿಂದಲೇ ಸಂಪಾದನೆ ಮಾಡಿದ್ದು. ಅದರಿಂದಾಗಿ ಅಷ್ಟು ಮಾತ್ರ ಅಲ್ಲ, ತಾನು ಆ ಸೀಟಲ್ಲಿ ಕೂತ್ಕೊಂಡು ಯುವರಾಜನಾಗಿ ಕೂತು ಒಳ್ಳೆ ಕೆಲಸ ಮಾಡಿದ್ದಾನೆ. ಎಂಥದ್ದು ಅಂತ ಹೇಳಿದರೆ, ಯದ್ಬಭೂವ ಮನಃಕಾಂತಂ ಕರ್ಮಣಾಚ ಸಕಾರತ. ಜನರಿಗೆ ಏನು ಒಳ್ಳೆಯದಾಗತ್ತೆ, ಜನರಿಗೆ ಯಾವ ರೀತಿ ಖುಷಿಯಾಗತ್ತೆ, ಆ ರೀತಿ ಒಳ್ಳೆಯದಾಗುವ ಖುಷಿಯಾಗುವ ಕೆಲಸವನ್ನು ತುಂಬ ಮಾಡಿದ್ದಾನೆ ಧರ್ಮರಾಜ. ತಥೋಹಂ ಪಾಂಡವಾನ್ ಮನ್ಯೇ ಮಿತ್ರಕೋಶ ಸಮನ್ವಿತಾನ್ ಬಲಸ್ಥಾನ್ ವಿಕ್ರಮಸ್ಯಾಂಶ್ಚ ಸ್ವಕೃತೈ ಪ್ರಕೃತಿ ಪ್ರಿಯಾನ್. ಅದರಿಂದಾಗಿ ನಾನು ಏನು ಪಾಂಡವರನ್ನು ತಿಳ್ಕೊಳ್ತೇನೆ ಅಂತೇಳಿದರೆ, ಈಗಾಗಲೇ ತುಂಬ ಮಿತ್ರರನ್ನು ಸಂಪಾದನೆ ಮಾಡಿದ್ದಾರೆ ಅಂತ ಹೇಳಿದರೆ, ಅವರಿಗೆ ಇವತ್ತು ಸಪೋರ್ಟಿಂಗ್ ಆಗಿ ತುಂಬ ಜನ ಇದ್ದಾರೆ, ಸಹಾಯಕ್ಕೆ ತುಂಬ ಜನ ಇದ್ದಾರೆ ಪಾಂಡವರಿಗೆ. ಬರೀ ಜನ ಮಾತ್ರ ಅಲ್ಲ, ಧನವೂ ಇದೆ, ಒಳ್ಳೆ ಧನವೂ ಇದೆ ಅವರ ಹತ್ರ ಇವಾಗ. ಯಾಕಂತ ಹೇಳಿದ್ರೆ ಮಿತ್ರರಿದ್ದಾರೆ ಅಂತ ಹೇಳಿದ್ರೆ ಅವ್ರು ಧನ ಕೊಡಲಿಕ್ಕೆ ತಯಾರಿದ್ದಾರೆ ಅಂತಲೇ. ಬರೀ ಬಂದು ಊಟ ಮಾಡ್ಕೊಂಡು ಹೋಗೋರು ಮಾತ್ರ ಅಲ್ಲ ಮಿತ್ರರು, ಮತ್ತು ಬೇಕಾದನ್ನು ಸಹಾಯ ಮಾಡ್ತಾರೆ ಇವರಿಗೆ. ಅಷ್ಟು ಮಾತ್ರ ಅಲ್ಲ, ಎಲ್ಲ ಕಡೆ ಜಯಶಾಲಿಗಳು, ಮಹಾಪರಾಕ್ರಮಿಗಳು ಅಂಥ ಪಾಂಡವರೇನಿದ್ದಾರೆ ಅವರೊಟ್ಟಿಗೆ ಮತ್ತೆ ಯುದ್ಧಕ್ಕೆ ಹೋಗೋದು ಒಳ್ಳೆಯದಲ್ಲ ಅಂತ ಹೇಳ್ತಾನೆ ಭೂರಿಶ್ರವಸ್ಸು. ಮತ್ತೇನು ಅಂತ ಹೇಳಿದರೆ, ಅವರೊಟ್ಟಿಗೆ ನೀವು ರಾಜಿ ಮಾಡಿಕೊಳ್ಳಿ, ಅವರನ್ನು ಕರೀರಿ, ಕರೆದು ಅವ್ರಿಗೇನು ಕೊಡಬೇಕು ಆ ರಾಜ್ಯವನ್ನು ಕೊಡಿ. ಪ್ರಭಾವ ಶಕ್ತಿರ್ ವಿಪುಲ ಮಂತ್ರಶಕ್ತಿಶ್ಚ ಪುಷ್ಕಲ ತಥೇವೋತ್ಸಾಹ ಶಕ್ತಿಶ್ಚ ಪಾರ್ಥೇಶ್ವಭ್ಯಜಿಕ ಸದಾ. ಯಾಕಂದರೆ ಪಾಂಡವರ ಪ್ರಭಾವ ತುಂಬ ಇದೆ, ಜನರ ಮೇಲೆ ಅವರ ಪ್ರಭಾವ ತುಂಬ ಇದೆ. ಅಷ್ಟು ಮಾತ್ರ ಅಲ್ಲ, ಪ್ರಭಾವ ಅಂತ ಹೇಳಿದರೆ ಅಂದರೆ ಒಂದನ್ನು ಕಂಟ್ರೋಲ್ ಮಾಡುವ ಶಕ್ತಿ, ಆಡಳಿತ ಮಾಡುವ ಶಕ್ತಿ ತುಂಬ ಇದೆ ಅವರಲ್ಲಿ. ಮಂತ್ರಶಕ್ತಿ ಸಮೇತ ಇದೆ ಅವರಲ್ಲಿ. ಅಂದರೆ ಕೇವಲ ಹೊರಗಿನ ಪೊಲಿಟಿಕಲ್ ಪವರ್ ಮಾತ್ರ ಅಲ್ಲ, ಜನರ ಬೆಂಬಲ ಗಳಿಸಿರುವುದು ಮಾತ್ರ ಅಲ್ಲ, ಮತ್ತು ಅಡ್ಮಿನಿಸ್ಟ್ರೇಷನ್ ಪವರ್ ಮಾತ್ರ ಅಲ್ಲ, ಮತ್ತು ಅವರಿಗೆ ಮಂತ್ರಶಕ್ತಿ ಇದೆ, ಭಕ್ತಿ ಇದೆ ಅವರ ಹತ್ರ. ಅದರಿಂದಾಗಿ ಮಂತ್ರ ಸಿದ್ಧ ಮಾಡಿಕೊಂಡವರು. ಅಷ್ಟು ಮಾತ್ರ ಅಲ್ಲ, ಉತ್ಸಾಹ ಶಕ್ತಿಶ್ಚ, ನಾವು ರಾಜ್ಯವನ್ನು ಪಡಿಬೇಕು, ರಾಜ್ಯಭಾರ ಮಾಡಬೇಕು, ಈ ಉತ್ಸಾಹವೂ ಕೂಡ ಇದೆ ಅವರಲ್ಲಿ. ಅದರಿಂದಾಗಿ ಅವರನ್ನು ನೀವು ಸೋಲಿಸ್ಲಿಕ್ಕಾಗೋಲ್ಲ. ಅವರನ್ನು ಕರೀರಿ, ಅವರಿಗೆ ರಾಜ್ಯವನ್ನು ಕೊಡಿ, ಅದರಿಂದಲೇ ಒಳ್ಳೆಯದಾಗತ್ತೆ. ಅದರ ಅಷ್ಟು ಮಾತ್ರ ಅಲ್ಲ, ಪಾಂಚಾಲ ದೇಶಕ್ಕೆ ಹೋಗುವುದಷ್ಟು ಸುಲಭ ಇಲ್ಲ, ಆ ಕೋಟೆಯು ಕೂಡ ಅಷ್ಟು ಭದ್ರವಾಗಿದೆ. ಈ ರೀತಿಯೆಲ್ಲ ಭೂರಿಶ್ರವಸ್ ಹೇಳ್ತಾನೆ. ಅದನ್ನು ಹೇಳಿದಾಗ ಕರ್ಣ ತಾನು ಹೇಳ್ತಾನೆ, ಭೂರಿಶ್ರವಸ್ ಹೇಳಿದ ಮಾತು ಸತ್ಯವೇ, ಆದರೆ ಯಾವತ್ತೂ ಕೂಡ ನಾವು ಒಂದು ವಿಷಯದಲ್ಲಿ ಎರಡು ಮನಸ್ಸು ಮಾಡಬಾರ್ದು. ದ್ವೈಧೀ ಭಾವೋನ ಗಂತವ್ಯ ಸರ್ವಕರ್ವಸು ಮಾನವೈಹಿ. ಯಾವತ್ತೂ ಹಾಗೋ ಹೀಗೋ, ಹೋಗೋಣ ಬೇಡವ ಅದೆಲ್ಲ ಇರಬಾರ್ದು. ಒಂದೇ ನಿರ್ಧಾರ ಮಾಡಬೇಕು. ಹಾಗಿದ್ದರೆ ಮಾತ್ರ ನಾವು ಏನನ್ನಾದರೂ ಸಾಧಿಸಲಿಕ್ಕಾಗ್ತದಷ್ಟೇ. ಹಾಗೋ ಹೀಗೋ ಅಂತ ಹೇಳಿದರೆ ಆಗೋದಿಲ್ಲ. ಇವಾಗ ಏನಂದ್ರೆ ದುರ್ಯೋಧನ, ನಾನು ಹೇಳ್ತೇನೆ, ನೀನು ಹೋಗಿದ್ದಕ್ಕೆ ದೃಪದನ ಮೇಲೆ ಪಾಂಡವರ ಮೇಲೆ ಯುದ್ಧಕ್ಕೆ ಹೋಗಿ ಅವರದ್ದೇನಿದೆ ಆ ಸೈನ್ಯವನ್ನೆಲ್ಲ ಧ್ವಂಸ ಮಾಡು, ನಾವು ಹಿಂದಿನಿಂದ ಬರ್ತೇವೆ, ಬಂದು ಪಾಂಡವರನ್ನು ಮುಗಿಸ್ತೇವೆ. ಯಾಕಂದರೆ ಇದು ಸಕಾಲ. ಶಕುನಿ ಹೇಳಿದಾಗ ಇದೇ ಸರಿಯಾದ ಕಾಲ. ಇನ್ನೂ ಅವರು ಗಟ್ಟಿಯಾಗಿಲ್ಲ, ಗಟ್ಟಿಯಾಗುವುದರ ಒಳಗೆ ನಾವು ಅವರನ್ನು ಮುಗಿಸಿಬಿಡಬೇಕು. ನಾಳೆ ಗಟ್ಟಿಯಾದರು ಅಂತ ಹೇಳಿದರೆ ಆಮೇಲೆ ನಮಗೇನೂ ಮಾಡಲಿಕ್ಕಾಗಲ್ಲ. ಅದಕ್ಕಾಗಿ ನೀನು ಹೋಗು ಅಂತ ಕರ್ಣ ಹೇಳ್ತಾನೆ. ಕರ್ಣ ಶಕುನಿಯ ಮಾತೇನಿದೆ ಅದು ದುರ್ಯೋಧನಿಗೆ ಇಷ್ಟ ಆಗುತ್ತೆ, ಭೂರಿಶ್ರವಸ್ ಹೇಳಿದ್ದು ಇಷ್ಟ ಆಗಲಿಲ್ಲ. ಆಯಿತು ಅಂತ ದಂಡೆತ್ತಿ ಹೊರಟೇ ಬಿಟ್ಟಿರು, ಮತ್ತೆ ಯುದ್ಧಕ್ಕೆ ಹೊರಟರು. ನೋಡಿ, ಪಾಂಚಾಲ ದೇಶದ ಮೇಲೆ ಕೌರವರು ಮತ್ತೆ ಸೈನ್ಯವನ್ನು ಕಟ್ಕೊಂಡು ಹೋದರು. ಒಂದು ಸಲ ಸೋತು ಬಂದಿದ್ದಾರೆ, ಸೋತು ಬಂದರೂ ಬುದ್ಧಿ ಇಲ್ಲ, ಮತ್ತೆ ಹೋದರು. ಯಾಕಡೆ ಈ ಕೌರವರು ಸೈನ್ಯವನ್ನು ಕಟ್ಕೊಂಡು ಬರ್ತಾ ಇದ್ದಾರೆ ಅಂತ ಯಾವಾಗ ಗೊತ್ತಾಯಿತು ಪಾಂಚಾಲ ರಾಜ ದೃಪದನಿಗೆ, ದೃಪದ ತನ್ನ ಮಕ್ಕಳೊಟ್ಟಿಗೆ ಯುದ್ಧಕ್ಕೆ ಬಂದಂತೆ. ಆವಾಗ ಪಾಂಡವರು ಕೂಡ ಬಂದಿದ್ದಾರೆ. ಅಲ್ಲಿ ಭಯಂಕರವಾದ ಯುದ್ಧ ಆಯಿತು. ಆ ಯುದ್ಧದಲ್ಲಿ ಕರ್ಣ, ಜಯದ್ರಥ ಇವರೆಲ್ಲ ಬಂದಿದ್ದಾರಂತೆ. ಅವರೆಲ್ಲರೂ ಕೂಡ ಈ ಸೈನ್ಯವನ್ನು ನಾಶ ಮಾಡ್ತಾ ಇದ್ದಾರಂತೆ. ಅದರಲ್ಲಿ ವಿಶೇಷವಾಗಿ ಆ ಕರ್ಣ ಏನು ಮಾಡಿದ ಅಂತ ಹೇಳಿದ್ರೆ, ದೃಪದನ ಮಗ ಒಬ್ಬ, ನಿಜವಾಗಲೂ ಅವನ ಹೆಸರು ಸುಚಿತ್ರ ಅಂತ ಮಹಾಭಾರತ ಹೇಳ್ತದೆ. ಆದರೆ ಮಧ್ವಾಚಾರ್ಯರು ಮಹಾಭಾರತವನ್ನು ಹೇಳಬೇಕಾದ್ರೆ ಅವನ ಹೆಸರು ಚಿತ್ರ ಅಂತ ಹೇಳ್ತಾರೆ. ಸುಚಿತ್ರ ಅಂತ, ಚಿತ್ರ ಅಂತ. ಆ ಚಿತ್ರನನ್ನು ಕೊಂದು ಹಾಕಿದ್ನಂತೆ. ಅರ್ಜುನ ನೋಡ್ತಾ ಇದ್ದಾನೆ, ಅರ್ಜುನ ನೋಡ್ತಾ ಇರುವಂತನೇ ಯುದ್ಧ ಮಾಡ್ತಾ ಇರುವಂತನೇ ಕೊಂದು ಹಾಕಿದ. ಈ ಕಡೆ ಜಯದ್ರಥ ಇನ್ನೊಬ್ಬ ದೃಪದನ ಮಗ. ವಾಸ್ತವಿಕವಾಗಿ ಈಗ ನಮಗೆ ಸಿಗುವ ಮಹಾಭಾರತದಲ್ಲಿ ಅವನ ಹೆಸರೇನು ಹೇಳ್ತದೆ ಅಂದರೆ ಪ್ರಿಯದರ್ಶನ ಅಂತ ಹೇಳ್ತದೆ. ಆದರೆ
ಆಚಾರ್ಯರು ಪ್ರಾಚೀನ ಮಹಾಭಾರತದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ ಚಿತ್ರಕೇತು ಅಂತ ಹೇಳ್ತಾರೆ. ಚಿತ್ರಕೇತು ಅಂತ ಅವನನ್ನು ಜಯದ್ರಥ ಮುಗಿಸಿದಂತೆ. ಕರ್ಣ ಒಬ್ಬನನ್ನು ಕೊಂದು ಹಾಕಿದ, ಜಯದ್ರಥ ಒಬ್ಬನನ್ನು ಮುಗಿಸಿದ. ದೃಪದನ ಇಬ್ಬರು ಮಕ್ಕಳು ಸತ್ತೇ ಹೋದರು. ಇದನ್ನು ನೋಡಿ ಅರ್ಜುನನಿಗೆ ಸಿಕ್ಕಾಪಟ್ಟೆ ಕೋಪ ಬಂದಂತೆ. ಕೋಪವನ್ನು ಅವನೇನು ಮಾಡಿದ ಅಂತ ಹೇಳಿದರೆ, ಕರ್ಣ ನೋಡ್ತಾ ಇದ್ದ ಹಾಗೇನೆ ಕರ್ಣನ ಎದುರಿಗೆ ಕರ್ಣನ ಮಗ ಸುಭಾನು ಅಂತ ಅವನನ್ನು ಕೊಂದು ಹಾಕಿದ್ದಂತೆ. ಈ ಕಡೆ ಜಯದ್ರಥ ನೋಡ್ತಾ ಇದ್ದಾನೆ. ಜಯದ್ರಥ ನೋಡ್ತಾ ಇರುವಂತೆಯೇ ಜಯದ್ರಥನ ಮಗನನ್ನು ಕೊಂದು ಹಾಕಿದ್ದಂತೆ. ಇದಕ್ಕೆ ಪ್ರತಿಯಾಗಿ ಅದನ್ನು ನೋಡಿ ಅವರಿಬ್ಬರಿಗೂ ಕೋಪ ಬಂತು. ಕರ್ಣ ಜಯದ್ರಥ ಇಬ್ಬರಿಗೂ ಕೋಪ ಬಂತು. ಇಬ್ಬರು ಕೂಡ ಒಟ್ಟಿಗೆ ಮುನ್ನುಗ್ಗಿ ಬಂದ್ರಂತೆ ಅರ್ಜುನನ ಮೇಲೆ ಯುದ್ಧ ಮಾಡಲಿಕ್ಕೋಸ್ಕರ. ಒಟ್ಟಿಗೆ ಯುದ್ಧ ಮಾಡ್ತಾ ಇದ್ದಾರೆ. ಅರ್ಜುನ ಒಬ್ಬನೇ ಯುದ್ಧ ಮಾಡ್ತಾ ಇದ್ದಾನೆ. ಆವಾಗ ಕರ್ಣ ಬಾಣಗಳನ್ನು ಬಿಟ್ಟು ಅರ್ಜುನನ ಕುದುರೆಗಳನ್ನೆಲ್ಲ ಕೊಂದು ಹಾಕಿದಂತೆ. ಕೂಡಲೇ ರಥ ಅಲ್ಲೇ ನಿಂತೇ ಹೋಯ್ತಂತೆ ಅರ್ಜುನನದ್ದು. ನೋಡಿ ಭೀಮಸೇನ ಎಲ್ಲಿದ್ನೇನು ಕೂಡಲೇ ಬಂದು ಎಲ್ಲಿಂದಲೋ ಕುದುರೆ ತಂದು 1 ನಿಮಿಷದೊಳಗೆ ಜೋಡಿಸ್ಬಿಟ್ಟಿದ್ದಾನೆ. ರಥಕ್ಕೆ ಕುದುರೆ ಜೋಡಿಸಿದ್ದಾನಲ್ಲ ಅರ್ಜುನನಿಗೆ. ಅದನ್ನು ನೋಡಿ ಕರ್ಣ ಮತ್ತು ಜಯದ್ರಥ ಇವರಿಬ್ಬರಿಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಅವರು ಭೀಮಸೇನನ ಮೇಲೆ ಎಗರ್ಲಿಕ್ಕೆ ಬಂದು ಇವಾಗ ಯುದ್ಧ ಮಾಡಲಿಕ್ಕೆ ಬಂದರು. ಭೀಮಸೇನಾದರೂ ತಾನು ಬಿಲ್ಲು ಬಾಣವನ್ನು ಹಿಡ್ಕೊಂಡು ಅವರೊಟ್ಟಿಗೆ ಯುದ್ಧ ಮಾಡ್ತಾ ಇದ್ದಾನಂತೆ. ಇಷ್ಟು ಸಾಕಾಗಲಿಲ್ಲ ಅಂತ ಯಾವಾಗ ಭೀಮಸೇನ ಯುದ್ಧ ಮಾಡ್ತಾ ಇದ್ದಾನೆ, ಆ ಕಡೆಯಿಂದ ಶಕುನಿ ಬಂದಂತೆ, ದುರ್ಯೋಧನ ಬಂದಂತೆ, ಭೂರಿಶ್ರವಸ್ ಬಂದಂತೆ. ಈ ರೀತಿ 5 ಜನ ಸೇರಿ ಭೀಮನೊಟ್ಟಿಗೆ ಯುದ್ಧ ಮಾಡ್ತಾ ಇದ್ದಾರೆ. ಒಬ್ಬ ಭೀಮಸೇನನೊಟ್ಟಿಗೆ 5 ಜನ ಯುದ್ಧ ಮಾಡ್ತಾ ಇದ್ದಾರಂತೆ. ಒಬ್ಬ ಕುದುರೆ ಮುರಿದ, ಒಬ್ಬ ಸಾರಥಿ ಕೊಂದು ಹಾಕಿದ, ರಥ ಗಿದ ಎಲ್ಲ ತುಂಡು ಮಾಡಿದಂತೆ. ಭೀಮಸೇನ ಆದರೂ ಹೆದರಲ್ವಂತೆ. 5 ಜನ, ಅದು ಕೂಡ ಘಟಾನುಘಟಿಗಳು, ಸಾಮಾನ್ಯರಲ್ಲ. ಘಟಾನುಘಟಿಗಳು ಯುದ್ಧ ಮಾಡ್ತಾ ಇದ್ದರೆ ತಾನು ರಥದಿಂದ ಕೆಳಗೆ ಹಾರಿ ಕತ್ತಿ ಹಿಡ್ಕೊಂಡು ಸಂಚರಿಸ್ತಾ ಇದ್ದಾನಂತೆ. ಎಲ್ಲ ಕಡೆ ಹೋಗ್ತಾ ಅವ್ರ ಕುದುರೆಯನ್ನು ಕೊಂದು ಹಾಕುವುದು, ಅವ್ರ ರಥ, ಈ ರೀತಿ ತಾನು ಭಯಂಕರ ಯುದ್ಧ ಮಾಡ್ತಾ ಇದ್ದಾನಂತೆ. ಇದನ್ನು ನೋಡಿ ಅರ್ಜುನ ಆ ಕಡೆಯಿಂದ ಬಂದಂತೆ. ಅರ್ಜುನ ಬಂದ, ಮತ್ತು ದೃಷ್ಟದ್ಯುಮ್ನ ಬಂದ, ಅಯ್ಯೋ ಭೀಮಸೇನ ಒಬ್ಬನೇ ಯುದ್ಧ ಮಾಡ್ತಾ ಇದ್ದಾನೆ ಅಂತ. ಶಿಖಂಡಿ ಬಂದ, ನಕುಲ ಸಹದೇವರು ಬಂದರು. ಈ ಕಡೆ 5 ಜನ ಸೇರಿಕೊಂಡ್ರು, ಆ ಕಡೆ 5 ಜನ. ಈ 5 ಜನ ಒಟ್ಟಿಗೆ 10 ಜನ ವೀರಾಧಿವೀರರು ಯುದ್ಧ ಮಾಡ್ಕೊಳ್ತಾ ಇದ್ದಾರಂತೆ, ಭಯಂಕರವಾಗಿ ಯುದ್ಧ ಮಾಡ್ಕೊಳ್ತಾ ಇದ್ದಾರಂತೆ. ಇದನ್ನು ಭೀಮಸೇನ ನೋಡಿದ್ನಂತೆ. ಈ ಯುದ್ಧ ಭುಗಿವಾಗ ಕಾಣೋಲ್ಲ ಅಂತ ಹೇಳಿ ಕೂಡಲೇ ಹೋಗಿ ಅಲ್ಲೊಂದು ಮರ ಇತ್ತಂತೆ, ದೊಡ್ಡ ಮರ ಕಿತ್ತನಂತೆ. ಮರವನ್ನು ಕಿತ್ಕೊಂಡು ಬಂದಂತೆ. ಎಲ್ಲರನ್ನ ನಾನು ಹೊಡೆದಾಕ್ಬಿಡ್ತೇನೆ ಅಂತ. ಯಾವಾಗ ಭೀಮಸೇನ ದೊಡ್ಡ ಗಾತ್ರದ ಮರವನ್ನು ಕಿತ್ಕೊಂಡು ಬಂದ, ಕೂಡಲೇ ಅವನ ಮರ ಕಿತ್ಕೊಳ್ಳಿ ಇವ್ರು ಕಾಲು ಕಿತ್ತರು ಇಲ್ಲಿಂದ. ಯಾಕಂತ ಹೇಳಿದರೆ ಇಲ್ಲಿದ್ದರೆ ನಮಗಾಗೋಲ್ಲ ಅಂತೇಳಿ ಎಲ್ಲ ಓಡಿ ಹೋಗಿದ್ದಾನಂತೆ. ಆ ರಣರಂಗವನ್ನು ಬಿಟ್ಟು ಎಲ್ಲ ಓಡೋಗಿ ಮತ್ತೆ ನಿಂತದ್ದು ಹಸ್ತಿನಪುರದಲ್ಲೇ. ಇದನ್ನು ಹೇಳ್ತದೆ ಮಹಾಭಾರತ. ಆ ರೀತಿ ಓಡಿ ಹೋಗಿದ್ದಾರಂತೆ, ಯಾರಿಗೂ ನಿಲ್ಲಿಕ್ಕಾಗಲಿಲ್ವಂತೆ. ಖುಷಿಯೋ ಖುಷಿ ಈ ಕಡೆಯಿಂದ ಪಾಂಚಾಲ ದೇಶದವರಿಗೆ ಬಹಳ ಖುಷಿ ಪಟ್ಟಿದ್ದಾರಂತೆ. ಈ ಖುಷಿಯನ್ನು ಹಂಚಿಕೊಳ್ಳಿಕ್ಕೆ ಕೃಷ್ಣ ಸಮೇತ ಬಂದಿದ್ದಾನಂತೆ. ನೋಡಿ, ಕೃಷ್ಣ ವಾಸ್ತವವಾಗಿ ಹೋದವನು ಮತ್ತೆ ಬಡಬೇಕಾದ್ರೆ ಬೇಕಾದಷ್ಟು ಉಡುಗೊರೆಯನ್ನು ತೊಗೊಂಬಂದು, ಬರೀ ಬಂದದ್ದು ಮಾತ್ರ ಅಲ್ಲ, ಬಲರಾಮನನ್ನು ಕರ್ಕೊಂಬಂದಿದ್ದಾನಂತೆ. ಬಲರಾಮನನ್ನು ಕರ್ಕೊಂಡು ಬಂದು ಇವರೊಟ್ಟಿಗೆ ಆ ಪಾಂಚಾಲ ದೇಶದಲ್ಲಿಯೇ ಇದ್ದಾನಂತೆ. ಈ ಕಡೆಯಿಂದ ವೇದವ್ಯಾಸರು ಬಂದು ಸೇರಿಕೊಂಡ್ರಂತೆ ಪಾಂಡವರೊಟ್ಟಿಗೆ. ಯಾಕಂದರೆ ಪಾಂಡವರಿಗೆ ನಾವಿದ್ದೇವೆ ಸಹಾಯಕ್ಕೆ ಅಂತ. ಅಂದರೆ ಕೃಷ್ಣ ಹೆಜ್ಜೆ ಹೆಜ್ಜೆಗೆ ತಿಳಿಸ್ತಾ ಇದ್ದಾನೆ, ನಾನಿದ್ದೇನೆ ಪಾಂಡವರಿಗೆ ಅಂತ. ವಾಸ್ತವಕ್ಕೆ ಅನೌನ್ಸ್ ಮಾಡ್ತಾ ಇಲ್ಲ ಫೋನಲ್ಲಿ, ಅದು ಮೈಕಲ್ಲಿ. ಆದರೆ ಬಂದು